ನಗರಸಭೆ ವ್ಯಾಪ್ತಿಯ ಟ್ರೂಪ್ ಲೇನ್ನ ಶ್ರೀ ಕೋದಂಡರಾಮ ಭಜನಾ ಮಂದಿರ ಸೇವಾ ಸಂಘ ಆಯೋಜಿಸಿದ್ದ ಸಂಕ್ರಾಂತಿ ಸಂಜೆ ಸಂಭ್ರಮ ಹಾಗೂ ನೂತನ ಸಂಘ ಉದ್ಘಾಟನಾ ಕಾರ್ಯಕ್ರಮ ಗುರುವಾರ ಸಂಜೆ ಯಶಸ್ವಿಯಾಗಿ ಜರುಗಿತು. ರಾಮ ಭಕ್ತರಿಂದ ರಾಮ ಭಜನೆಯಿಂದ ಕಾರ್ಯಕ್ರಮ ಪ್ರಾರಂಭವಾಯಿತು. ಭಕ್ತರು ಸಾಮೂಹಿಕವಾಗಿ ಕುಟುಂಬ ಸಮೇತರಾಗಿ ಸಿಹಿ ಪೊಂಗಲ್ ತಯಾರಿಸಿ ಸಾರ್ವಜನಿಕರಿಗೆ ಪ್ರಸಾದವಾಗಿ ಹಂಚಿದರು. ಮಕ್ಕಳಿಂದ ವಯಸ್ಕರವರೆಗೂ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ನಗರಸಭಾ ಅಧ್ಯಕ್ಷ ಕೆ. ಶೇಷಾದ್ರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶ್ರಮಿಕ ವರ್ಗದ ಜನರು ಈ ಭಾಗದಲ್ಲಿ ಸುಗ್ಗಿ ಹಬ್ಬ ಸಂಕ್ರಾಂತಿ ಆಚರಣೆ ಮಾಡಿ ಮೆರುಗು ತಂದು ಕೊಟ್ಟಿದ್ದೀರಿ. ಹಿರಿಯ ಮುಖಂಡರು ವಾರ್ಡಿನಲ್ಲಿ ತೆಗೆದುಕೊಂಡ ತೀರ್ಮಾನವನ್ನು ಯುವಕರು ಒಗ್ಗಟ್ಟಿನಿಂದ ಒಪ್ಪಿಕೊಳ್ಳುವುದರ ಮೂಲಕ ಸಂಪ್ರದಾಯವನ್ನು ಮುನ್ನಡೆಸಿಕೊಂಡು ಹೋಗಿ. ಆಗ ಮಾತ್ರ ಎಲ್ಲರೂ ಒಗ್ಗಟ್ಟು ಕಾಪಾಡಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು. ವಿಶೇಷವಾಗಿ ಸೀರೆಳ್ಳೆ ನೆರೆ ಬಂದಾಗ ಹಲವರ ಸಹಕಾರ ಕೋರಿ ನಿಮಗೆ ನೆರವು ನೀಡಿದೆವು. ಈ ಭಾಗದಲ್ಲಿ 1 ಲಕ್ಷ ಜನಸಂಖ್ಯೆ ಇದ್ದು ರೈಲ್ವೆ ಅಂಡರ್ ಬ್ರಿಡ್ಜ್ ಅಥವಾ ಮೇಲ್ಸೇತುವೆ ನಿರ್ಮಾಣ ಮಾಡಬೇಕಿದೆ. ನಿವೇಶನ ರಹಿತರಿಗೆ ಅರ್ಹರಿಗೆ ನಿವೇಶನ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಹಂತ ಹಂತವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಕಾರ್ಯಕ್ರಮವನ್ನು ಬಮೂಲ್ ನಿರ್ದೇಶಕ ಪಿ. ನಾಗರಾಜು ಉದ್ಘಾಟಿಸಿದರು. ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಶಿವಕುಮಾರ ಸ್ವಾಮಿ, ನಗರಸಭಾ ಉಪಾಧ್ಯಕ್ಷೆ ಗಿರಿಜಮ್ಮ, ಸದಸ್ಯರಾದ ಆಯಿಷಾ ಬಾನು, ಗ್ಯಾಬ್ರಿಯಲ್, ರಮೇಶ್, ನಾಗಮ್ಮ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಶಿವಲಿಂಗಯ್ಯ, ಸಮಾಜ ಸೇವಕ ಜನತಾ ನಾಗೇಶ್, ಮಹೇಶ್, ಮುಖಂಡರಾದ ವೆಂಕಟೇಶ್, ಬಾಲಗೇರಿ ರವಿ, ಕೊತ್ತಿಪುರ ಗೋವಿಂದರಾಜು, ಚಾಮರಾಜು, ನಾಗಣ್ಣ, ಕುಮಾರ್, ಎಸ್ಆರ್ ನಾಗರಾಜು, ಶ್ರೀನಿವಾಸ್, ರಾಮಣ್ಣ, ಸಮಿತಿಯ ಗೌರವಾಧ್ಯಕ್ಷ ಹರಿ, ಅಧ್ಯಕ್ಷ ಪ್ರವೀಣ್, ಉಪಾಧ್ಯಕ್ಷ ಮಂಜುನಾಥ್, ಕಾರ್ಯದರ್ಶಿ ಅಶೋಕ್, ಖಜಾಂಚಿ ನಾಗರಾಜು, ಜಂಟಿ ಕಾರ್ಯದರ್ಶಿ ಸುನೀಲ್, ಸಂಘಟನಾ ಕಾರ್ಯದರ್ಶಿ ವಿಜಯಕುಮಾರ್, ಸಂಚಾಲಕ ಅಶ್ವಥ್, ಗಾರರಾದ ರಾಮಕೃಷ್ಣ, ಗುರುಶಂಕರ್ ಸೇರಿದಂತೆ ಕುಲಸ್ಥರು ಮತ್ತಿತರರು ಭಾಗಿಯಾಗಿದ್ದರು. ಈ ಒಂದು ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಿಸ್ತಾರೆ. ನಮ್ಮ ಇದೇ ಸಂದರ್ಭದಲ್ಲಿ ಸ್ವಲ್ಪ ತಡವಾಗಿ ನಮ್ಮ ಮಿತ್ರರಾದಂತ VSSN BDCC ಬ್ಯಾಂಕ್ನ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದಂತ YH ಮಂಜೂರ್ ಅವರು ಬಂದಿದ್ದಾರೆ. ಮಕರ ಸಂಕ್ರಾಂತಿಯ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ವಿಶೇಷವಾದ ದಿನ ಮಕರ ಸಂಕ್ರಮಣ. ಸೂರ್ಯ ತನ್ನ ಪಥವನ್ನ ಬದಲಿಸ್ತಕ್ಕಂಥದ್ದು, ಉತ್ತರಾಯಣ ಪುಣ್ಯಕಾಲಕ್ಕೆ ಹೋಗ್ತಕ್ಕಂಥ ಒಂದು ವಿಶೇಷವಾದಂತ ದಿನ. ಜನರು ಇದೊಂದು ಸುಗ್ಗಿ ಕಾಲ, ಭಗವಂತನಿಗೆ, ಸೂರ್ಯನಿಗೆ, ನಮಗೆಲ್ಲ ರೈತರಿಗೆ ಒಂದು ಹರ್ಷ ಪಡ್ತಕ್ಕಂಥ ಕಾಲದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತನಿಗೆ ಕೃತಜ್ಞತೆ ಹೇಳ್ತಕ್ಕಂಥ ಒಂದು ವಿಶೇಷವಾದಂತ ದಿನ ಮಕರ ಸಂಕ್ರಾಂತಿ. ಅಂದ್ರೆ ನಾವೆಲ್ಲರೂ ಆ ಭಗವಂತನಿಗೆ ವಿಶೇಷವಾದಂತ ಕೃತಜ್ಞತೆಯನ್ನ ಸಲ್ಲಿಸ್ತಕ್ಕಂಥ ದಿನ. ಸೂರ್ಯ ಉತ್ತರಾಯಣ ಪುಣ್ಯಕಾಲದಲ್ಲಿ ಹೋಗ್ತಾರೆ, ಪಥವನ್ನ ಬದಲಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರ್ಯ ಮಾಡಿದ್ರು ಬಹಳ ಒಳ್ಳೇದಂತೇಳಿ ಇವತ್ತು ಸುಗ್ಗಿಯ ಕಾಲವನ್ನ ಇಡೀ ಭಾರತ ದೇಶದಾದ್ಯಂತ ಇದನ್ನ ಆಚರಿಸ್ತಾರೆ. ದಕ್ಷಿಣದಲ್ಲಿ ಸಂಕ್ರಾಂತಿ, ತಮಿಳುನಾಡಲ್ಲಿ ಪೊಂಗಲ್ಲು, ಮತ್ತೆ ಉತ್ತರ ಭಾರತದಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಒಂದು ಹಬ್ಬವನ್ನು ಆಚರಿಸ್ತಾರೆ. ಅಂತ ಬಹಳ ಅದ್ಭುತವಾದಂತ ವಿಶೇಷವಾದಂತ ದಿನ. ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಭಾಗದ ಜನಕ್ಕೆ ಇದು ಬಹಳ ದೊಡ್ಡ ಹಬ್ಬ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೇರಿ, ಟ್ರೂಪ್ ಲೇನ್ನ ನಿವಾಸಿಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಯೋಜನೆಯನ್ನು ಮಾಡಿದ್ದೀರಿ. ನಾನು ಒಬ್ಬ ನಗರಸಭಾ ಅಧ್ಯಕ್ಷನಾಗಿ ಮೊಟ್ಟ ಮೊದಲನೇದಾಗಿ ಇಡೀ ಟ್ರೂಪ್ ಲೇನ್ನ ಎಲ್ಲ ನಿವಾಸಿಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂತ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕಾರಣ ಏನಪ್ಪಾ ಅಂದ್ರೆ, ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಅನೇಕ ಗಣ್ಯರು ತಿಳ್ಕೊಬೇಕು, ಈ ಭಾಗದಲ್ಲಿ ಯಾರು 50 ಕೋಟಿ 100 ಕೋಟಿ ಇಟ್ಕೊಂಡಿರೋ ಜನ ಇಲ್ಲ, ಎಲ್ಲ ಬಹಳ ಶ್ರಮಜೀವಿಗಳು. ನಮ್ಮ ಹರಿಯವರು ಕೂತಿದ್ದಾರೆ, ಮಾಜಿ ಉಪಾಧ್ಯಕ್ಷರು. ಇಲ್ಲಿ ಬಹಳ ಶ್ರಮದಿಂದ
ಒಂದು ಮನೆ 10-15 ಮನೆಯಲ್ಲಿ 5 ಸಂಸಾರ 6 ಸಂಸಾರ. ಇವತ್ತು ಸುಮಾರು ಜನ ವಿದ್ಯಾವಂತರಾಗಿ ಸ್ವಲ್ಪ ಕಷ್ಟಪಟ್ಟು ಮೇಲ್ ಬಂದವರು, ಕೆಲವರು ಬೇರೆ ಕಡೆ ಆ ಕಡೆ ವಿನಾಯಕ್ ನಗರ, ವಿಜಯನಗರ ಆ ಭಾಗದಲ್ಲಿ ನಮ್ಮ ವೆಂಕಟೇಶ್ವರದವರು ಮನೆಗಳನ್ನೆಲ್ಲ ಕಟ್ಕೊಂಡು ಆ ಸ್ವಲ್ಪ ಅವರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಅವರು ಇವತ್ತು ಮೇಲೆ ಬರ್ತಾ ಇದ್ದಾರೆ. ಆದ್ರೂ ಈ ಭಾಗದಲ್ಲಿ ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ವಿದ್ಯಾವಂತರಾಗಿ ತಮ್ಮ ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂತ ಇದ್ದಾರೆ. ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಈಗ ನಾವೆಲ್ಲ ನೋಡ್ದಾಗೆ ನಮ್ಮ ಸಣ್ಣ ಸಣ್ಣ ಮಕ್ಕಳು ಎಂತ ಪ್ರತಿಭಾವಂತರು ಈ ಭಾಗದಲ್ಲಿ ಇರ್ತಕ್ಕಂಥವ್ರು, ಎಂತ ಅದ್ಭುತವಾದಂತ ನೃತ್ಯಗಳನ್ನು ಮಾಡಿದ್ರು. ನೀವೆಲ್ಲ ಒಂದ್ಸಾರಿ ಅವ್ರ ಪರವಾಗಿ ಅವ್ರಿಗೋಸ್ಕರ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅವ್ರು. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಎಷ್ಟು ಕಷ್ಟಕರವಾದಂತ ನೃತ್ಯಗಳನ್ನ ಎಷ್ಟು ಅದ್ಭುತವಾಗಿ ಮಾಡಿದ್ರು. ಆ ಒಂದು ಪ್ರತಿಭೆಗಳನ್ನ ಈಚೆ ತರಲಿಕ್ಕೋಸ್ಕರ ಇವತ್ತು ಕೋದಂಡರಾಮ ಯುವ ಸೇವಾ ಸಂಘದವರು ಈ ಭಾಗದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಕ್ಕಳನ್ನೆಲ್ಲ ಅವರ ಪ್ರತಿಭೆಗಳನ್ನ ಓರೆಗಚ್ಚತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಲಿ. ಈ ಭಾಗದ ಜನ ಆಗ್ಲೇ 5 ಪಂಚಪಾಂಡವರು ಕೂತಿದ್ರು ಇಲ್ಲಿ ಯಜಮಾನರುಗಳು. ಬಹಳ ವರ್ಷದಿಂದ ಸಂಪ್ರದಾಯ, ಯಾವುದೇ ಕೆಲಸ ಮಾಡ್ಬೇಕಂದ್ರು ಯಜಮಾನರುಗಳು ಒಟ್ಟ ಕೂತ್ಕೊಂಡು ಒಂದು ತೀರ್ಮಾನವನ್ನು ಮಾಡಿ ಮಾಡ್ತಕ್ಕಂಥದ್ದು ಇಲ್ಲಿಂದ ನಡ್ಕೊಂಡ್ ಬಂದಿರತಕ್ಕಂಥ ಸಂಪ್ರದಾಯ. ಅದು ಮುಂದುವರಿಬೇಕು. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಅವೆಲ್ಲ ಸರಿ ಮಾಡ್ಕೊಂಡು ಸರಿದೂಗಿಸ್ಕೊಂಡು ಹೋಗ್ಬೇಕು. ಅದು ಯಜಮಾನರುಗಳ ಕರ್ತವ್ಯ. ಅದೇ ರೀತಿ ಯಜಮಾನರುಗಳು ಏನಾದ್ರೂ ಒಂದು ತೀರ್ಮಾನ ಮಾಡಿದ್ರೆ ಬಹಳ ದೂರದೃಷ್ಟಿಯಿಂದ ಯೋಚನೆ ಮಾಡಿ ಯಾವ್ದಾದ್ರು ಒಂದು ತೀರ್ಮಾನವನ್ನು ಮಾಡಿದ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಯುವಕರೆಲ್ಲರೂ ಫಾಲೋ ಮಾಡ್ಬೇಕು. ಅವಾಗ್ಲೇ ಒಂದು ಒಗ್ಗಟ್ಟಿಗೊಂದು ಬಲ ಇರ್ತದೆ. ಅದನ್ನ ಎಲ್ಲರೂ ನೆನ್ಸ್ಕೊಂಡು ಎಲ್ಲ ಯುವಕರು, ಎಲ್ಲ ಯಜಮಾನರುಗಳು, ಆಮೇಲೆ ಒಂದ್ ಸಣ್ಣ ವಿಚಾರ ಕೂಡ ಒಂದು ಅಪಸ್ವರಕ್ಕೆ ಬರ್ದಂಗೆ ನಡ್ಕೊಂಡು ಹೋಗ್ಬೇಕು. ಅದನ್ನ ಮಾಡ್ತಾರೆ ಅಂತ ಆಶಿಸ್ತಾ ಈ ಭಾಗದಲ್ಲಿರ್ತಕ್ಕಂಥ ಬಡವರ ಬಗ್ಗೆ ಅನೇಕ ಜನರು ಕಾಳಜಿಯನ್ನು ವ್ಯಕ್ತಪಡಿಸ್ತಾರೆ. ಬಕ್ಷಿಕೆರೆ ಒಡೆದೋಗಿ ಈ ನಾಲೆಗೆ ಹರ್ಕೊಂಡು ಇಲ್ಲೆಲ್ಲ ಬಂದು ನಮ್ಮ ಜಿಯಾ ಬ್ಲಾಕ್ ನಲ್ಲಿ ಈ ಭಾಗದಲ್ಲಿ ತೊಂದರೆ ಆಗಿದ್ದಂತ ಸಂದರ್ಭದಲ್ಲಿ ವಿಶೇಷವಾಗಿ, ಮತ್ತೆ ಅರ್ಕೇಶ್ವರ ಕಾಲೋನಿ ಈ ಭಾಗದಲ್ಲಿ ತೊಂದರೆ ಆಗಿದ್ದಂತ ಸಂದರ್ಭದಲ್ಲಿ ನಾವು ನಾಗರಾಜ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ನೋಡಪ್ಪ ಇಲ್ಲಿ ಬಹಳ ಜನ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಒದಿಕೆಗಳು ಬೇಕು, ಹಾಲ್ ಬೇಕು, ಬೇರೆ ಬೇರೆ ರೀತಿ ಬಟ್ಟೆ ಬೇಕಂತ ಹೇಳಿ ಮಧುರಾ ಗಾರ್ಮೆಂಟ್ಸ್ನವ್ರಿಗೆ ಹೇಳಿ ಅವತ್ತು ಕಂಬಳಿಗಳನ್ನ, ಬಟ್ಟೆಗಳನ್ನ, ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಈ ಭಾಗದಲ್ಲಿ ಎಲ್ಲರಿಗೂ ಹಾಲು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಮತ್ತೊಬ್ರು ನಮ್ಮ BDCC ಬ್ಯಾಂಕ್ ಉಪಾಧ್ಯಕ್ಷರು ಅವಾಗ ಮಂಜು ಅವರು, BDCC ಬ್ಯಾಂಕ್ ನ ಇತಿಹಾಸದಲ್ಲಿ ಯಾವುದೇ ₹1 ಬೇರೆಯವ್ರಿಗೆ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ. ಆದ್ರೆ ನಾನು ನಮ್ಮ ಹುಡುಗನೇ ನಿರ್ದೇಶನಕ್ಕೆ ಈ ಬಾರಿ 2ನೇ ಸಾರಿ ಗೆದ್ದಿದ್ದಾರೆ. ಆಗ ಉಪಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನಮ್ಮ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ, ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತಂದಾಗ ಈ BDCC ಬ್ಯಾಂಕ್ ನ ಇತಿಹಾಸದಲ್ಲೇ ಒಂದೇ ₹1 ಬೇರೆ ಕಡೆ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ. ಆದ್ರೆ ಎಲ್ಲ ನಿರ್ದೇಶಕರುಗಳನ್ನ ಮನವೊಲಿಸಿ ಸುಮಾರು 25 ಲಕ್ಷ ಹಣವನ್ನ ಈ ಭಾಗದ ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಈ ಭಾಗದ ಎಲ್ಲ ಜನರ ಪರವಾಗಿ, ವಿಶೇಷವಾಗಿ ಅರ್ಕೇಶ್ವರ ಕಾಲೋನಿ, ಜಿಯಾ ಬ್ಲಾಕು ಮತ್ತೆ ಟ್ಯೂಬ್ ಲೈನ್ ನ ನಿವಾಸಿಗಳ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ಒಂದು ಭಾಗದಲ್ಲಿ ಒಡನಾಟ ಸುಮಾರು 35 ವರ್ಷಗಳಿಂದ ಉಸ್ತಾದ್ ರಿಯಾಜ್ ಅವರು ನಮ್ಮ ಆತ್ಮೀಯ ಸ್ನೇಹಿತರಿದ್ರು. ಹಿಂದೆ ಅವರ ನಮ್ಮ ಒಡನಾಟ, ಬಾಂಧವ್ಯ ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಅನೇಕರಿಗೆ ಬಹಳ ಜನ ಗೊತ್ತು. ಅರಿಗೆ, ಗೇಬ್ರಿಯಲ್ಗೆ, ನಮ್ಮ ನೂರುದ್ದೀನು ಎಲ್ಲ ಬಹಳಷ್ಟು ಜನ ಅಳಬುರ್ಗಿ ಇಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ನಮ್ಮ ಅವರ ಒಡನಾಟ ಗೊತ್ತು. ನಮ್ಮ ಆತ್ಮೀಯ ಸ್ನೇಹಿತರು, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಅವರ
ಒಂದ್ ಜೊತೆಯಲ್ಲಿ ನಾವು ಈ ಭಾಗದ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಸುಮಾರು 8 ಗಂಟೆಗಳ ಕಾಲ ಇಡೀ ಕರ್ನಾಟಕದಲ್ಲೇ ಆಗ್ಲಿ ಭಾರತ ದೇಶದಲ್ಲೇ ಆಗ್ಲಿ ಎಲ್ಲೂ 8 ಗಂಟೆ 9 ಗಂಟೆ ಟ್ರೈನ್ ನ ನಿಲ್ಲಿಸಿದಂತ ಉದಾಹರಣೆ ಇಲ್ಲ. ಆದ್ರೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಸುಮಾರು 18 ವರ್ಷಗಳ ಹಿಂದೆ 97ನೇ ಇಸ್ವಿನಲ್ಲಿ ನಾವು ಅವತ್ತು ಸುಮಾರು 8 ಗಂಟೆಗಳ ಕಾಲ ಟ್ರೈನ್ಗಳನ್ನ ನಿಲ್ಲಿಸಿ ಈ ಭಾಗದ ಎಲ್ಲರಿಗೂ ತೊಂದರೆ ಆಗ್ತದೆ ಅಂತೇಳಿ ಆ ಹೋರಾಟದ ಫಲವಾಗಿ ಇವತ್ತು ಅಂಡರ್ ಪಾಸ್ ಬ್ರಿಡ್ಜ್ ಆಯ್ತು. ಹಾಗಾಗಿ ಈ ಭಾಗದ ಜನಕ್ಕೆ ನಿಜವಾಗ್ಲೂ ಯಾವಾಗ್ಲೂ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀರಿ. ಈಗ ತೊಂದರೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಓವರ್ ಬ್ರಿಡ್ಜ್ ಬರಬೇಕು ಅಥವಾ ಕೆಳಗಡೆ ಅಂಡರ್ ಪಾಸ್ ಬರಬೇಕು. ರೋಡ್ ಈ ಭಾಗದ ಜನ ಒಂದ್ ಲಕ್ಷ ಜನಸಂಖ್ಯೆ ಇದ್ದಾರೆ, ಆದ್ರೆ ಇಲ್ಲಿ ಜನಕ್ಕೆ ತೊಂದರೆ ಆಗ್ತದೆ. ಎಲ್ಲ ಸಾಧಕ ಬಾಧಕಗಳನ್ನ ನೋಡ್ಕೊಂಡು ಯಾವುದೇ ರೀತಿ ಇಲ್ಲಿ ತೊಂದರೆ ಆಗ್ದಂಗೆ ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಬೇಕಂತೇಳಿ ನಾವು ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಬಂಧುಗಳೇ, ನಮ್ಮ ಶಿವಕುಮಾರ ಸ್ವಾಮಿ ಅವರು, ನಮ್ಮ ನಾಗರಾಜ್ ಅವರು, ಇನ್ನ ಅನೇಕ ಮುಖಂಡರುಗಳು ಈ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ವಿಶೇಷವಾಗಿ ಗಮನ ಹರಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡಿದ್ದಾರೆ. ನನಗೆ ಈ ಭಾಗದ ಇಡೀ ರಾಮನಗರದ ಮೂಲೆ ಮೂಲೆಯಲ್ಲಿ ಯಾವ ಯಾವ ಜನರಿಗೆ ಯಾವ ಕಷ್ಟ ಇದೆ ಅಂತ ನಾನು ಅರ್ಥಕೊಂಡಿದ್ದೇನೆ. ಆದ್ರಿಂದ ಇದು ಅಷ್ಟು ಸುಲಭವಾಗಿ ಪರಿಹಾರ ಮಾಡ್ತಕ್ಕಂಥದ್ದಲ್ಲ. ಇಲ್ಲಿ ಸೈಟ್ ಕೊಡಕ್ ಹೋದ್ರೆ ಈಗೇನಾದ್ರು ಈಗ ಸೈಟ್ಗಳು ಮಾಡ್ತೀವಿ ಅಂತ ನಮ್ಮ ಸರ್ಕಾರದವರು ನಮ್ಮ ಶಾಸಕರು ಎಲ್ಲ ಹೊರಟಿದ್ದಾರೆ. ಆ ಸೈಟ್ ಆದಂತ ಸಂದರ್ಭದಲ್ಲಿ ನಾವು ಕೂಡ ಆ ಕಮಿಟಿನಲ್ಲಿ ಇರ್ತೀವಿ, ಶಿವಕುಮಾರ ಸ್ವಾಮಿ ಕಮಿಟಿನಲ್ಲಿ ಇದ್ದಾರೆ. ಆ ಸಂದರ್ಭದಲ್ಲಿ ನಿಮ್ ಪರವಾಗಿ ಹೋರಾಟವನ್ನು ಮಾಡಿ ನ್ಯಾಯವನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಷ್ಟು ಸುಲಭ ಸಾಧ್ಯದಲ್ಲ. ಮೂಲಭೂತ ಸೌಕರ್ಯಗಳು ಸುಮಾರು 100-150 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನ, ಒಳಗಡೆ ರೋಡ್ಗಳು 5 ಅಡಿ 10 ಅಡಿ 8 ಅಡಿ ರೋಡ್ಗಳಿದ್ದಾವೆ. ಇಲ್ಲಿ ಒಂದು ಮನೆಯಲ್ಲಿ 8 ಸಂಸಾರ 6 ಸಂಸಾರ 5 ಸಂಸಾರ ವಾಸ ಮಾಡತಕ್ಕಂತ ದುಸ್ಥಿತಿನಲ್ಲಿ ತಾವೆಲ್ಲರೂ ಇದ್ದೀರಿ, ನಮ್ಗೆ ಅರಿವಿದೆ. ಹಾಗಾಗಿ ಕೇವಲ ಆಶ್ವಾಸನೆ ಮಾಡಿ ಮುಂದಿನ ಸಂಕ್ರಾಂತಿ ಅಷ್ಟೊತ್ತು ನಿಮ್ಮನ್ನೆಲ್ಲ ಬಣ್ಣ ಹಚ್ಬಿಟ್ಟು ಬದಲಾವಣೆ ಮಾಡ್ಬಿಡ್ತೀವಿ ಅಂತ ನಾನು ಸುಳ್ಳು ಹೇಳಕ್ಕೆ ತಯಾರಾಗಿಲ್ಲ. ನಿಮ್ಮ ಆಶೀರ್ವಾದ ಇರಲಿ. ಮುಂದಿನ ದಿನಗಳಲ್ಲಿ ನಾವು ಹಂತ ಹಂತವಾಗಿ ಈ ಭಾಗದ ಜನರ ಅಭಿವೃದ್ಧಿಯನ್ನ ಮಾಡೇ ತಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಆ ದೇವರ ಆಶೀರ್ವಾದದಿಂದ, ತಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಒಂದು ಸೇವೆಯನ್ನ ಈ ಭಾಗದ ಜನರಿಗೆ ಸಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ವಾಗ್ದಾನವನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಹಾಗಾಗಿ ಬಂಧುಗಳೇ, ನಮ್ಮ ಮಿತ್ರರುಗಳೆಲ್ಲ ಇವತ್ತು ಯುವಕರು ಬಳಗದವರು ಇಲ್ಲಿರ್ತಕ್ಕಂಥ ಹಳೆ ದೇವಸ್ಥಾನಗಳು ಕೋದಂಡರಾಮ ದೇವಾಲಯ ಮತ್ತು ಇನ್ನೊಂದು ಬನ್ನಿ ಮಹಾಂಕಾಳಿ ದೇವಾಲಯದವರು ಎಲ್ಲ ಬಹಳ ಹಳಬರು. ಈ ಭಾಗದ ಜನ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಅರ್ಕೇಶ್ವರ ಕಾಲನಿ ಈ ಭಾಗದ ಎಲ್ಲ ಜನರು ಕೂಡ ಬಹಳ ಕಷ್ಟದಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು. ರೂಪ್ಲೇನ್ ಒಂದ್ ಕಡೆ, ಅರ್ಕೇಶ್ವರ ಕಾಲನಿ ಕೂಡ ಅರ್ಧ ಮುಳುಗೋಗಿತ್ತು, ಅರ್ಧ ಮುಕ್ಕಾಲು ಮುಳುಗೋಗಿತ್ತು ಮನೆ ನೀರು ಬಂದಾಗ. ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೇರಿ ಆ ಜನರನ್ನ ಕಣ್ಣೊರ್ಸೋತಕ ಬಿಸಿನೀರಿಗೆ ತಣ್ಣೀರ್ನ ಸೇರಿಸಿ ಅವ್ರಿಗೆ ಒಂದು ನೆರವಾಗ್ತಕ್ಕಂಥ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರ ಬದುಕನ್ನ ಕಟ್ಕೊಳ್ಳಿಕ್ಕೆ, ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತೇವೆ ಪ್ರಾಮಾಣಿಕವಾಗಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಬಹಳ ಅದ್ಭುತವಾದಂತ ನೃತ್ಯಗಳನ್ನ ಮಾಡಿದಂತ ಪುಟಾಣಿ ಮಕ್ಕಳಿಗೆ ಮತ್ತೊಮ್ಮೆ ಟ್ರೂಪ್ಲೇನ್ ನ ಅದ್ಭುತ ರತ್ನಗಳಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸಿ, ಆ ಮಕ್ಕಳು ಏನು ತಮ್ಮ ಪ್ರತಿಭೆಗಳನ್ನ ಇವತ್ತು ಹೊರ ಹಮ್ತಾ ಇದ್ದಾರೋ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ, ಅವರ ಬಾಳು
ಬೆಳಕಾಗ್ಲಿ, ಈ ಸೂರ್ಯನಷ್ಟೇ ಪ್ರಜ್ವಲಿಸ್ಲಿ ಅಂತ ಈ ಸಂದರ್ಭದಲ್ಲಿ ಆ ಸೂರ್ಯ ದೇವನನ್ನ ಪ್ರಾರ್ಥಿಸ್ತಾ ನಾಲ್ಕಾರು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ಸಮಸ್ತ ಗ್ರೂಪ್ ಲೈನ್ ನಿವಾಸಿಗಳಿಗೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಒಂದ್ಸಿ ನನ್ನ ಮಾತುಗಳು